ಖಂಡಿತ ಪವಾಡ ಇದೆ. ಪವಾಡ ಇಲ್ಲದೆ ಯಾರು ಸುಮ್ಮನೆ ಯಾರು ಬರಲ್ಲ ಅಲ್ಲ. ಆ ತಾಯಿಯಲ್ಲಿ ಆ ಶಕ್ತಿ ಇದೆ. ನಾವು ಬಂದಿದ್ದೀವಿ ಅಷ್ಟು ದೂರದಿಂದ, ಬೆಂಗಳೂರಿಂದ ಬಂದಿದ್ದೀವಿ. ನೀವು ಯಾರು ಮಾಡ್ಕೊಬೇಕು. ತುಂಬಾ ಪವಾಡ ಇದೆ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದಿದ್ದೀವಿ. ಅಲ್ಲಿ ಜನ ನೋಡ್ತಿದ್ದೆ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ತುಂಬಾ ನೋಡಿ ಮಾತಾಡ್ತಿದ್ದೆ, ಮೈಯೆಲ್ಲ ಜುಮ್ ಅಂತಿದೆ. ತುಂಬಾ ಪವಾಡ ಇದೆ. ನಾವೇನ್ ಕೇಳ್ಕೊಂಡ್ರು ಆಗುತ್ತಂತೆ. ಅಮ್ಮನ್ ನಂಬ್ಕೊಂಡ್ ಬಂದಿದೀವಿ. ಕವಡೇಶ್ವರದಿಂದ ಏನ್ ಸಮಸ್ಯೆ ಇದೆ, ಏನ್ ಸಮಸ್ಯೆಗೋಸ್ಕರ ಬಂದಿರಿ, ಎಷ್ಟು ದಿನ ಸಮಸ್ಯೆ ಇರುತ್ತೆ, ಏನ್ ಪರಿಹಾರ ಮಾಡಬೇಕು ಅನ್ನುವಂಥದ್ದು ನೋಡಿ ಹೇಳುವಂಥದ್ದು ಒಂದು ವಿಶೇಷವಾಗಿ ಇರುತ್ತೆ. ಬಿಸ್ನೆಸ್ ಸ್ವಲ್ಪ ಸ್ಲೋ ಆಗ್ತಿದೆ. ಎಷ್ಟು ಫಾಸ್ಟ್ ಇರ್ತೋ ಅಷ್ಟೇ. ಒಂದು ವಾರ ಫಾಸ್ಟ್ ಇದ್ರೆ ಒಂದು ವಾರ ಕಾಲಿಸ್ತೋ. ವ್ಯವಹಾರಿಗಳು ಏನು ನಡೀತಿಲ್ಲ ಅನ್ನೋ ಚಿಂತೆ. ತಾಯಿ ನೆನೆಸ್ಕೊಂಡ್ರೆ ಸ್ವಲ್ಪ ಮೈ ಜುಮ್ ಅನ್ನಿದ್ರೆ ಅಂದರೆ ನನಗೆ ಅನಿಸಿರೋ ಪ್ರಕಾರ ಪರವಾಗಿಲ್ಲ. ಬಂದು ಹೋದರೆ ಫ್ಯೂಚರಲ್ಲಿ ನಾವು ಅಂದ್ಕೊಂಡಿದ್ದಾಗುತ್ತೆ. ಮನೆಯಲ್ಲಿ ಒಳಗಡೆ ನಾವು ಅಂದ್ಕೊಂಡಿದ್ದಾಗುತ್ತೆ, ನೆಮ್ಮದಿ ಸಿಗುತ್ತೆ. ಅದಂತೂ ಖಂಡಿತ ತಾಯಿ ಮೇಲೆ ನಂಬಿಕೆ ಇಟ್ಟು ನಾನು ಕೇಳ್ಕೊಂಡಿದ್ದೀನಿ. ನನಗಾಗಿರೋ ಅನುಭವದ ಪ್ರಕಾರ ಹೇಳ್ತೀನಿ. ನಾವು ವೀಡಿಯೋನಲ್ಲಿ ಬಂದಿದ್ದರೆ